ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ನಂತರ ಹಲವು ಸವಾಲುಗಳನ್ನ ಎದುರಿಸುತ್ತಿದ್ದು, ಕಾಂಗ್ರೆಸ್ ಗ್ಯಾರಂಟಿ ಮುಂದುವರೆಸಲು ಕೈಯಲ್ಲಿ ಕಾಸು ಇಲ್ಲದೆ ಬೆಲೆ ಏರಿಕೆ ಮಾಡುತ್ತಿದೆ ಎಂಬ ಆರೋಪವನ್ನ ವಿರೋಧ ಪಕ್ಷಗಳ ನಾಯಕರು ಮಾಡುತ್ತಿದ್ದಾರೆ. ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಭಾರಿ ದೊಡ್ಡ ಪ್ರತಿಭಟನೆ ಶುರು ಮಾಡಿದ್ದಾರೆ. ಹೀಗಿದ್ದಾಗಲೇ ₹3,000 ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದ್ಯಂತೆ. ಬಿಜೆಪಿ ಇಡೀ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗುವಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರಮುಖವಾದ ಪಾತ್ರ ಬೀರಿ ಸಂಚಲನ ಸೃಷ್ಟಿ ಮಾಡಿತು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆ, ಪ್ರತಿ ಕುಟುಂಬದ ಆಹಾರ ಭದ್ರತೆಗೆ ಅನ್ನಭಾಗ್ಯ, ಬಡವರ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆ, ಯುವ ಸಮುದಾಯಕ್ಕೆ ಕೆಲಸ ಸಿಗುವವರೆಗೂ ನೆರವಾಗುವ ಯುವ ನಿಧಿ ಯೋಜನೆ, ಇದೆಲ್ಲವನ್ನ ಮೀರಿ ಮಹಿಳೆಯರಿಗೆ ಪ್ರತಿ ತಿಂಗಳು ₹2,000 ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ಭಾರಿ ಸದ್ದು ಮಾಡುತ್ತಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ದೊಡ್ಡ ಹೊರೆಯಾಗಿತ್ತು. ಪ್ರತಿ ತಿಂಗಳು ಸಾವಿರಾರು ಕೋಟಿ ರೂಪಾಯಿ ಇದೇ ಯೋಜನೆಗೆ ಹಣ ಹೊಂದಿಸಬೇಕಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಿವೆ ಎಂಬ ಆರೋಪದ ನಡುವೆ ಇದೀಗ ಬೆಲೆ ಏರಿಕೆ ಮಾಡಲಾಗಿದ್ದು ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಈ ಸಮಯದಲ್ಲಿ ₹3,000 ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡಲು ಆದರೆ ಮತ್ತೊಂದು ಕಡೆ ಬೆಲೆ ಏರಿಕೆ ಹಿನ್ನೆಲೆ ಗ್ಯಾರಂಟಿ ಯೋಜನೆಯ ಹಣ ಕೂಡ ಏರಿಕೆ ಆಗಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ಆದರೆ ₹2,000 ಕೊಡೋದಕ್ಕೆ ಕಷ್ಟ ಆಗ್ತಿರುವ ಸಮಯದಲ್ಲಿ ₹3,000 ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡೋದು ಅನುಮಾನ ಎಂಬ ವಾದ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ನಂತರ ಹಲವು ಸವಾಲುಗಳನ್ನ ಎದುರಿಸುತ್ತಿದ್ದು, ಕಾಂಗ್ರೆಸ್ ಗ್ಯಾರಂಟಿ ಮುಂದುವರೆಸಲು ಕೈಯಲ್ಲಿ ಕಾಸು ಇಲ್ಲದೆ ಬೆಲೆ ಏರಿಕೆ ಮಾಡುತ್ತಿದೆ ಎಂಬ ಆರೋಪವನ್ನ ವಿರೋಧ ಪಕ್ಷಗಳ ನಾಯಕರು ಮಾಡುತ್ತಿದ್ದಾರೆ. ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಭಾರಿ ದೊಡ್ಡ ಪ್ರತಿಭಟನೆ ಶುರು ಮಾಡಿದ್ದಾರೆ. ಹೀಗಿದ್ದಾಗಲೇ ₹3,000 ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದ್ಯಂತೆ. ಬಿಜೆಪಿ ಇಡೀ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗುವಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರಮುಖವಾದ ಪಾತ್ರ ಬೀರಿ ಸಂಚಲನ ಸೃಷ್ಟಿ ಮಾಡಿತು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆ, ಪ್ರತಿ ಕುಟುಂಬದ ಆಹಾರ ಭದ್ರತೆಗೆ ಅನ್ನಭಾಗ್ಯ, ಬಡವರ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆ, ಯುವ ಸಮುದಾಯಕ್ಕೆ ಕೆಲಸ ಸಿಗುವವರೆಗೂ ನೆರವಾಗುವ ಯುವ ನಿಧಿ ಯೋಜನೆ, ಇದೆಲ್ಲವನ್ನ ಮೀರಿ ಮಹಿಳೆಯರಿಗೆ ಪ್ರತಿ ತಿಂಗಳು ₹2,000 ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ಭಾರಿ ಸದ್ದು ಮಾಡುತ್ತಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ದೊಡ್ಡ ಹೊರೆಯಾಗಿತ್ತು. ಪ್ರತಿ ತಿಂಗಳು ಸಾವಿರಾರು ಕೋಟಿ ರೂಪಾಯಿ ಇದೇ ಯೋಜನೆಗೆ ಹಣ ಹೊಂದಿಸಬೇಕಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಿವೆ ಎಂಬ ಆರೋಪದ ನಡುವೆ ಇದೀಗ ಬೆಲೆ ಏರಿಕೆ ಮಾಡಲಾಗಿದ್ದು ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಈ ಸಮಯದಲ್ಲಿ ₹3,000 ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡಲು ಆದರೆ ಮತ್ತೊಂದು ಕಡೆ ಬೆಲೆ ಏರಿಕೆ ಹಿನ್ನೆಲೆ ಗ್ಯಾರಂಟಿ ಯೋಜನೆಯ ಹಣ ಕೂಡ ಏರಿಕೆ ಆಗಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ಆದರೆ ₹2,000 ಕೊಡೋದಕ್ಕೆ ಕಷ್ಟ ಆಗ್ತಿರುವ ಸಮಯದಲ್ಲಿ ₹3,000 ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡೋದು ಅನುಮಾನ ಎಂಬ ವಾದ ಕೂಡ ಇದೆ.